ನಮಸ್ಕಾರ ಬಂಧುಗಳೇ, ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ಕೆಟ್ಟ ಪ್ರಪಂಚದಲ್ಲಿ ಮೋಸಗಾರರ ನಡುವೆ ನೈಜ ಪ್ರೀತಿ ಎಂಬುದು ಅಪರೂಪದ ಮಾಣಿಕ್ಯವಾಗಿದೆ. ಆದರೆ ನಾನಿಂದು ಹೇಳಲು ಹೊರಟಿರುವ ಲಕ್ಷಣ ಕೇಳಿದರೆ ಆ ವ್ಯಕ್ತಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾನೆ ಎಂದು ಕಂಡುಹಿಡಿಯಬಹುದು. ಆಗ ಅದು ನಿಜವಾದ ಮಾಣಿಕ್ಯ ಅಥವಾ ಮಾಣಿಕ್ಯದ ವೇಷ ಧರಿಸಿದ ಸಾಮಾನ್ಯ ಹರಳ ಎಂದು ಪತ್ತೆ ಹಚ್ಚಬಹುದು. ಇದರಿಂದ ಅಷ್ಟು ಸುಲಭವಾಗಿ ಯಾರೂ ನಿಮಗೆ ಮೋಸ ಮಾಡುವುದಿಲ್ಲ. ಬನ್ನಿ ಹಾಗಾದರೆ ತಡೆ ಮಾಡದೆ ವಿಡಿಯೋ ಶುರು ಮಾಡೋಣ. ಅವರು ಪದೇ ಪದೇ ನಿಮ್ಮ ಕಡೆಗೆ ನೋಡುತ್ತಿರುತ್ತಾರೆ. ಸಾಮಾನ್ಯವಾಗಿ ಬೇರೆ ಬೇರೆ ಕಾರಣಗಳಿಂದಲೂ ಕೆಲವರು ನಿಮ್ಮ ಕಡೆ ನೋಡುತ್ತಾರೆ. ಆದರೆ ಪದೇ ಪದೇ ನಿಮ್ಮೆಡೆಗೆ ನೋಡುತ್ತಿದ್ದಾರೆ ಎಂದರೆ ಎದುರಿಗೆ ಇರುವವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಮನೋಶಾಸ್ತ್ರದ ಮಾರ್ಕ್ಸ್ ಹೆಕ್ಸರ್ ಕೂಡ ಇದನ್ನೇ ಹೇಳುತ್ತಾರೆ. ಪದೇ ಪದೇ ನೋಡುವುದೆಂದರೆ ಎದುರಾಗಿರುವ ವ್ಯಕ್ತಿ ನಿಮ್ಮನ್ನು ಪ್ರೇಮಿಸುತ್ತಿದ್ದಾನೆ ಎಂಬ ಲಕ್ಷಣ. ಈ ವ್ಯಕ್ತಿಗಳಿಗೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ ಹೋದರೆ ಅವರು ತಮ್ಮ ನೋಟವನ್ನು ಅತ್ತ ಇತ್ತ ತಿರುಗಿಸುವ ನಟನೆ ಮಾಡುತ್ತಾರೆ. ಅವರು ನಿಮ್ಮ ಕಡೆಗೆ ಜಾಸ್ತಿ ಲಕ್ಷ್ಯ ಕೊಡುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮ ಪ್ರೇಮದಲ್ಲಿ ಬೀಳುತ್ತಾರೋ ಆಗ ಬೇರೆ ಎಲ್ಲ ವಿಷಯಗಳಿಗಿಂತ ನಿಮ್ಮೆಡೆಗೆ ಲಕ್ಷ್ಯ ಕೊಡುತ್ತಾರೆ. ಯಾಕೆಂದರೆ ಅವರಿಗೆ ನಿಮ್ಮೊಂದಿಗೆ ಸಮಯ ಕಳೆಯುವುದು ಇರುತ್ತದೆ. ಮನುಷ್ಯನ ನೈಸರ್ಗಿಕ ಸ್ವಭಾವ ಏನೆಂದರೆ ಯಾವ ವ್ಯಕ್ತಿ ತನಗೆ ಇಷ್ಟವಾಗುತ್ತಾರೋ ಅವರೊಂದಿಗೆ ಜಾಸ್ತಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಯಾರಾದರೂ ಅಚಾನಕ್ಕಾಗಿ ನಿಮ್ಮೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದರೆ ಬಹುಶಃ ಅವರು ನಿಮ್ಮೊಂದಿಗೆ ಪ್ರೇಮದಲ್ಲಿ ಬಿದ್ದಿರಬಹುದು. ಅವರು ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಸದಾ ನಿಮ್ಮೊಂದಿಗೆ ಇರುತ್ತಾರೆ. ಯಾವಾಗ ನಿಮ್ಮ ಜೀವನದಲ್ಲಿ ಕಷ್ಟದ ಸಮಯ ನಡೆಯುತ್ತದೆ ಆಗ ಈ ವ್ಯಕ್ತಿ ಬರೀ ಶಬ್ದದಲ್ಲಿ ಸಮಾಧಾನ ಹೇಳುವುದಿಲ್ಲ. ಬದಲಿಗೆ ಬೆನ್ನು ಹಿಂದೆ ನಿಂತು ಸ್ವತಃ ತಾವೇ ಸಹಾಯ ಮಾಡುತ್ತಾರೆ. ಬೇರೆ ಶಬ್ದದಲ್ಲಿ ಹೇಳಬೇಕೆಂದರೆ ನಿಮ್ಮ ಸುಖವೇ ಅವರ ಸುಖ, ನಿಮಗೆ ದುಃಖವಾದರೆ ಅವರಿಗೂ ದುಃಖ. ಅವರಿಗೆ ನಿಮ್ಮ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ಗೊತ್ತಿರುತ್ತವೆ. ನಿಮ್ಮೊಂದಿಗೆ ಪ್ರೇಮದಲ್ಲಿ ಬಿದ್ದವರಿಗೆ ನಿಮ್ಮ ಜನ್ಮದಿನ, ನಿಮ್ಮ ಇಷ್ಟದ ಬಣ್ಣ, ನಿಮ್ಮ ಇಷ್ಟದ ತಿನಿಸು ಗೊತ್ತಿರುತ್ತದೆ. ಚಿಕ್ಕ ಚಿಕ್ಕ ಕೆಲಸಗಳನ್ನು ನಿಮಗೋಸ್ಕರ ಅವರು ಮನಸ್ಫೂರ್ತಿಯಾಗಿ ಮಾಡುತ್ತಾರೆ. ಅವರ ಜೀವನದಲ್ಲಿರುವ ಮಹತ್ವದ ವ್ಯಕ್ತಿಗಳಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಪ್ರೇಮದಲ್ಲಿ ಬಿದ್ದರೆ ನಿಮ್ಮನ್ನು ಅವರ ಕುಟುಂಬ ಸದಸ್ಯ ಮತ್ತು ಮಿತ್ರರಿಗೆ ಪರಿಚಯ ಮಾಡಿಕೊಡಬೇಕೆಂದು ಅವರಿಗೆ ಅನಿಸಿರುತ್ತದೆ. ನಿಮ್ಮೊಂದಿಗೆ ಸದಾ ಮಾತನಾಡುವಾಗ ಅವರು ಅನೇಕ ಸಾರಿ ನಿಮ್ಮಿಬ್ಬರ ಭವಿಷ್ಯದ ಬಗ್ಗೆ ಮಾತನಾಡುತ್ತಾರೆ. ಭವಿಷ್ಯದ ಬಗ್ಗೆ ಮಾತನಾಡುವಾಗ ಅವರ ಪ್ಲ್ಯಾನ್ನಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುತ್ತಾರೆ. ಯಾಕೆಂದರೆ ನೀವಿಲ್ಲದೆ ಅವರು ಭವಿಷ್ಯದ ಕಲ್ಪನೆ ಮಾಡಿಕೊಳ್ಳುವುದಿಲ್ಲ. ಅವರು ಹೀಗೆ ಮಾಡುತ್ತಿದ್ದರೆ ಅವರು ಖಂಡಿತ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದಾರೆ ಎಂದರ್ಥ. ಅವರು ನಿಮ್ಮ ದುರ್ಗುಣಗಳನ್ನು ಸ್ವೀಕಾರ ಮಾಡುತ್ತಾರೆ. ಮೊದಲು ಕೆಲವು ದಿನ ಎಲ್ಲವೂ ಚೆನ್ನಾಗಿರುತ್ತದೆ. ನಂತರ ಒಬ್ಬರಿಗೊಬ್ಬರು ದೋಷಗಳನ್ನು ಕಾಣಿಸಲು ಶುರುವಾದಾಗ ಕೆಟ್ಟ ಗುಣಗಳು ಕಾಣಿಸಲು ಶುರುವಾಗುತ್ತವೆ. ಯಾರು ನಿಮ್ಮ ಚಿಕ್ಕ ಪುಟ್ಟ ದೋಷಗಳನ್ನು ಮತ್ತು ಕೆಟ್ಟ ಗುಣಗಳನ್ನು ಸ್ವೀಕಾರ ಮಾಡುತ್ತಾರೋ ಅವರು ನಿಜವಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದರ್ಥ. ನಿಮಗೆ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.